ಏನಿಲ್ಲ, ನನ್ಗಿಂತ ಜಾಸ್ತಿ ನಮ್ಮ ಅಮ್ಮ ಖುಷಿಯಾಗಿರ್ತಾರೆ, ಬೇಗ ಮನೆಗೆ ಹೋಗ್ತಾ ಇನ್, ಬೇಗ ಮ್ಯಾಚ್ ಮುಗೀತಂತ. ಆಮೇಲೆ ಇವತ್ತು ಯಾಕೋ ಯಾರ್ಯಾರು ಒಂದ್ 4,000 ಮೇಲೆ ಟಿಕೆಟ್ ಕೊಟ್ರು, ಎಲ್ಲಾರ್ಗು ವೇಸ್ಟ್ ಆಯ್ತು ಅನ್ಸುತ್ತೆ. ಸುಮ್ನೆ ಮನೇಲಿ ನೋಡ್ಬೋದಿತ್ತು ಅನ್ಸುತ್ತೆ. ಸ್ವಲ್ಪ ಲೋ ಇಂಟೆನ್ಸಿಟಿನೇ ಇತ್ತು. ಆಮೇಲೆ ಇನ್ನ ಏನ್ ಹೇಳೋದಂದ್ರೆ, ರಿಷಬ್ ಪಂಟ್ 27 ಕೋಟಿ 3 ನಾಮನೆ ನೋಡಿದ್ರೆ. ಏನಿಲ್ಲ, ಇವತ್ತು ಅವನು ಅಕಸ್ಮಾತ್ ಕರೆಕ್ಟ್ ಆಗಿದ್ರು ಏನ್ ಆಡ್ತಾರಿಲ್ಲ ರಿಷಬ್ ಪಂಟ್ ಇವತ್ತು. ಸೊ ರಿಟೈರ್ಡ್ ಹರ್ಟ್ ಜಸ್ಟ್ ರೀಸನ್ ಅಷ್ಟೇ. ಬಟ್ ನಮ್ ಬೌಲರ್ಸ್ ಟಾಪ್ ನಾಚ್ ಆಗಿದ್ರು ಇವತ್ತು. ಅದೇ ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ಆಗಿದ್ದ ಅವಮಾನನ ಶನಿವಾರ ಹೊಡಿಲೇಬೇಕು RCB. KL ರಾಹುಲ್ಗೂ ಒಂದು ಉತ್ತರ ಕೊಡ್ಬೇಕು. ಪ್ರತಿ ಸಲ ಹೋಮ್ ಗ್ರೌಂಡ್ ಅಲ್ಲಿ ಆಡಿ ತೋರ್ಸೋದಲ್ಲ ನಿಮ್ ಟೀಮ್ ಮೇಲೇನೆ ಅಂತ. ಸೊ ಈ ಸ್ಯಾಟರ್ಡೆ ಒಳ್ಳೆ ರೈವಲ್ರಿ ಮ್ಯಾಚ್. ಸೊ ಒಳ್ಳೆ ಮ್ಯಾಚ್ ಇರ್ಲಿ ಅಂತ ಅನ್ಕೊಂತೀನಿ. ಇವತ್ತಿನ ಮ್ಯಾಚ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಜೋಶಲ್ಲಿ ಹೋಗಿದ್ರಿ, ಬಟ್ ಒಂದ್ ಸೈಡ್ ಆಯ್ತು, ಅದೇ ಬೇಜಾರಾಯ್ತು. ಈ ಮ್ಯಾಚ್ ಏನ್ ಪೈಸಾ ವಸೂಲ್ ಅನ್ಸಿಲ್ಲ, ಚೆನ್ನೈ ಮ್ಯಾಚ್ ತರ. ಸೊ ನೆಕ್ಸ್ಟ್ ಮ್ಯಾಚ್ ಆದ್ರೂ ಪೈಸಾ ವಸೂಲ್ ಅನ್ಸ್ಲಿ. ನೆಕ್ಸ್ಟ್ ಮ್ಯಾಚ್ಗೂ ಬರ್ತೀನಿ. ಚೆನ್ನೈ ಮ್ಯಾಚ್ ಸ್ವಲ್ಪ ಡೈಲಾಗ್ ಎಲ್ಲ ಹೊಡೆದಿದೆ. ಈ ಮ್ಯಾಚ್ ಅಲ್ಲಿ ಏನ್ ಜೋಶ ಇಲ್ಲ ಬ್ರೋ, ಡೈಲಾಗ್ ಹೊಡಿಯಕ್ಕೆ. ಆಪೋಸಿಟ್ ಆತರ ಏನ್ ಯಾರು ಟಾಂಗ್ ಕೊಡೋರು ಇರ್ಲಿಲ್ಲ. ಆವೇಶ್ ಖಾನ್ ಒಬ್ಬನ್ ಸ್ವಲ್ಪ ಇದು ಮಾಡ್ತಿದ್ರಿ, ಬಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಟ್ಟ. ಎಂಟರ್ಟೈನ್ಮೆಂಟ್ ಎಲ್ಲ ಸ್ವಲ್ಪ ಕಡಿಮೆ ಅನಿಸ್ತು ಈ ಮ್ಯಾಚ್ ಅಲ್ಲಿ. ಯಾಕಂದ್ರೆ ಲಕ್ನೋರು 140 ಸಮಥಿಂಗ್ ಸ್ಕೋರ್ ಮಾಡಿದ್ದು ತುಂಬ ಕಡಿಮೆ ಅನಿಸ್ತು. ಹಂಗಾಗಿ ಬಿಗಿನಿಂಗ್ ಸ್ಕೋರ್ ಕಡಿಮೆ ಆದ್ರೆ ಆಟೋಮೆಟಿಕಲಿ RCB ಅವರು ಸ್ವಲ್ಪ ಬ್ಯಾಟಿಂಗ್ ಕಡಿಮೆ, ಸ್ಟಾರ್ಟಿಂಗ್ ಮಿನಿಮಮ್ ಮಾಡ್ಕೊಂಡ್ ಬರ್ತಾರೆ. ಹಂಗಾಗಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಲ್ಲಿ ಕಡಿಮೆ ಅನಿಸ್ತು. ಮಿನಿಮಮ್ 200+ ಇದ್ರೆ ನೋಡೋರ್ಗೂ ಸ್ವಲ್ಪ ಖುಷಿ ಇರ್ತಿತ್ತು. ಒನ್ ಸೈಡ್ ಸ್ಟಾರ್ಟಿಂಗ್ ಇಂದಾನೆ ಒನ್ ಸೈಡ್ ಆಯ್ತು ಮ್ಯಾಚ್ ಇದು. ಹಂಗಾಗಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಲ್ಲಿ ಕಡಿಮೆ ಇದೆ. ನೆಕ್ಸ್ಟ್ ಸಾಟರ್ಡೆ ಮ್ಯಾಚ್ ಹಿಂಗ್ ಆಗ್ಬಾರ್ದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ. ನೋಡೋಣ ಸರ್ ಏನಾಗುತ್ತೋ. ಸೊ ಈ ಸಾರಿ ಕಪ್ ನಮ್ದೇ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಈ ಸಾರಿ ಕಪ್ ನಮ್ದೇ ಆಗ್ಲಿ. ಜೈ RCB. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.